ಬೆಂಗಳೂರಿನಲ್ಲಿ ವಿದ್ಯಾರ್ಥಿ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಂತ ಘಟನೆ ನಡೆದಿದೆ. ಡಬಲ್ ಬ್ಯಾರೆಲ್ ಗನ್ನಿಂದ ಶೂಟ್ ಮಾಡಿಕೊಂಡು ಸುಸೈಡ್ ಅನ್ನ ಮಾಡಿಕೊಂಡಿದ್ದಾನೆ ವಿದ್ಯಾರ್ಥಿ. ಮಾದನಾಯಕನಹಳ್ಳಿಯ ತಿರುಮಲಪುರದ ಮನೆಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಕೊಡಗು ಮೂಲದ ವಿಶು ಉತ್ತಪ್ಪ 19 ವಯಸ್ಸು ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂಥ ವಿದ್ಯಾರ್ಥಿ ಅಂತ ಗುರುತಿಸಲಾಗಿದೆ. ನೈಸ್ ಕಂಪನಿಯಲ್ಲಿ ಸೆಕ್ಯೂರಿಟಿ ಆಗಿ ಕೆಲಸವನ್ನ ಮಾಡ್ತಿದ್ರು ವಿದ್ಯಾರ್ಥಿಯ ತಂದೆ. ಅದೇ ಕಾರಣದಿಂದಾಗಿ ಮನೆಯಲ್ಲಿ ಡಬಲ್ ಬ್ಯಾರೆಲ್ ಗನ್ ಅನ್ನ ಇಟ್ಟಿದ್ರು. ಈ ಡಬಲ್ ಬ್ಯಾರೆಲ್ ಗನ್ನಿಂದ ಶೂಟ್ ಮಾಡಿಕೊಂಡು ಆತ ಸಾವನ್ನಪ್ಪಿದ್ದಾನೆ ಅಂತ ಮಾಹಿತಿಗಳು ಬರ್ತಿದ್ದಾವೆ. ಇನ್ನು ಘಟನಾ ಸ್ಥಳಕ್ಕೆ ಮಾದನಾಯಕನಹಳ್ಳಿಯ ಪೊಲೀಸರು ಭೇಟಿಯನ್ನ ಕೊಟ್ಟು ತನಿಖೆಯನ್ನ ಕೈಗೊಂಡಿದ್ದಾರೆ. ಪುಟ್ಟ ನಿನ್ಗೇನಾದ್ರು ಬೇಕಾ, ಇಲ್ಲ ಬರ್ತೀಯ ಮತ್ತೆ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋಣ ಅಂತ ಕೇಳಿದೆ. ಇಲ್ಲ ಇಲ್ಲ ನಾನು ಬರಲ್ಲ ಅಂತಂದ. ಸಡನ್ನೇ ಫೋನ್ ಕಟ್ ಮಾಡ್ದ ಅವನೇ. ಆಮೇಲೆ 2 ಸೆಕೆಂಡ್ ಮತ್ತೆ ಒಂದು 2-3 ಸೆಕೆಂಡ್ ಆಗಿದೆ. ಗಾಡಿ ತಿರುಗಿಸ್ತಾ ಇದ್ರು ನಮ್ಮ ಯಜಮಾನ್ರು. ಆವಾಗ ಅವ್ರಿಗೆ ಫೋನ್ ಮಾಡಿಬಿಟ್ಟು ಪಪ್ಪ ಅಂದ. ಅಷ್ಟೇ ಹೇಳಿದ್ದು. ಅವ್ರು ಗಡಿಬಿಡಿಯಾಗಿ ನನಗೆ ಫೋನ್ ಕೊಟ್ಟರು. ಏನು ಕೇಳು ಅಂತ ಅಲೋ ಅಲೋ ಅಂತ ಇದ್ರೆ ಅವನು ಏನು ಮಾತಾಡ್ತಾ ಇರಲಿಲ್ಲ. ಮನೆಯವರೆಗೂ ಹೆಂಗಾಗುತ್ತೆ ಹಂಗೆ ಗಾಡಿ ತಗೊಂಡು ಹೋದ್ವಿ. ಮನೆ ಹತ್ರ ಹೋಗುವಾಗ ಪಪ್ಪ ಬೇರೆ ಬಾ ಅಂತಂದ. ಅಷ್ಟೇ. ಆಮೇಲೆ ಅವ್ರು ಗಾಡಿ ಹಾಕೋಷ್ಟ್ರಲ್ಲಿ ನಾನು ಓಡೋದೆ. ಗಾಡಿ ಇಳಿದು ಡೋರ್ ಗೀರಿ ಏನೂ ಹಾಕಿಲ್ಲ, ಹಂಗೆ ಇಳಿದು ಓಡೋಗಿ ನೋಡ್ತೀನಿ. ಕಿಟಕಿಲಿ ಎಲ್ಲ ಸ್ಕ್ರೀನು ನೆಟ್ ಎಲ್ಲ ತಳ್ಳಿಬಿಟ್ಟು ನೋಡ್ತೀನಿ. ಫುಲ್ ಬ್ಲಡ್ಡು. ಸೋಫಾ ಮೇಲೆ ಕೂತಿದ್ದ. ನನ್ನನ್ನೇ ನೋಡ್ದ. ಕಂದ ಬಾಗಿಲು ತೆಗಿಯಪ್ಪ ಪುಟ್ಟು, ಬಾಗಿಲು ತೆಗಿ ಅಂತ ತುಂಬಾ ಇದು ಮಾಡಿ ಕೇಳ್ದೆ. ಆಗಲ್ಲ ಅಂದ. ತೆಗಿಯಕ್ಕೆ ಉರುಳಾಡ್ದ. ಕೆಳಗಡೆ ಬಿದ್ದ. ಮತ್ತೆ ಎದ್ದು ಬರಕ್ ಹೋಗಿ ರೇಷನ್ ತರಕ್ಕೆ ಹೋದಾಗ ಈ ತರ ಅಲ್ಲಿ ಹೋಗಿ ರೇಷನ್ ತಗೊಂಡು ಗಾಡಿಗೆ ಹಾಕ್ಬೇಕು ಅಷ್ಟೇ. ಕೇಳಿ ತಗೊಂಡು ಅಷ್ಟೇ ಫೋನ್ ಮಾಡ್ದ ಮಗ. ಫೋನ್ ಮಾಡಿ ಈ ತರ ಮಮ್ಮಿಗೆ ಕೊಡೋ ಫೋನು ಅಂದ್ರು. ಮಮ್ಮಿಗೆ ಕೊಡು ಅಂತ ಕೊಟ್ಟೆ. ಬಂದಿದ್ರು, ಇಬ್ರು ಹೋಗಿದ್ದೀವಿ. ಆವಾಗ ಕೊಟ್ಟಾಗ ಈ ತರ ಮಮ್ಮಿ ಸಾರಿ, ನಾನು ಈ ತರ ಮಾತಾಡಿ ತಪ್ಪಾಯ್ತು ಅಂತ ಅಂದ. ಏನು ಮಾತಾಡಲಿಲ್ಲ. ಅದೇ ಮಮ್ಮಿಗೆ ಸಾರಿ ಕೇಳ್ದ. ಸಾರಿ ಕೇಳಿದ ತಕ್ಷಣ ಏನಕ್ಕೆ ಈ ತರ ಸಾರಿ ಕೇಳ್ದ ಅಂತ ಹೇಳಿ ಮಮ್ಮಿ ಆ ತಾಯಿ ಕೇಳಿದ್ರು. ಏನಕ್ಕಪ್ಪ, ಏನಾದ್ರು ಏನೋ ಬೇಕಾ ತಂದು ಕೊಡ್ಬೇಕಾ, ಏನೋ ಬೇಕಾ ಅಂತ ಕೇಳಬೇಕಾದ್ರೆ ಈ ತರ ಕೇಳುವಾಗ ಏನು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಆಯ್ತು, ಸ್ವಲ್ಪ ಹೊತ್ತು ಬಿಟ್ಟು ಈ ತರ ನನಗೆ ಫೋನ್ ಮಾಡ್ದ. ಒಂದು 5 ನಿಮಿಷ ಬಿಟ್ಟು ನನಗೆ ಫೋನ್ ಮಾಡ್ಬಿಟ್ಟು ಪಪ್ಪ ಅಂತ ಹೇಳ್ಬಿಟ್ಟು ಜೋರಾಗಿ ಹೋಗ್ಬಿಟ್ಟು ಅಷ್ಟೇ 3 ಸರಿ ಬಂದು ನೋಡಿದ್ರಿ. ಬಾಡಿ ಬಿದ್ದ್ಬಿಟ್ಟದೆ, ಸತ್ತೋಗ್ಲಿಲ್ಲ, ಬಿದ್ದೋಗ್ಬಿಟ್ಟಿದ್ದೆ ಬೆಟ್ಟದಲ್ಲಿ. ಆಮೇಲೆ ತುಂಬಾ ಪ್ರೀತಿನ ಅಂದ್ರೆ ನಂತರ ಯಾರು ಸಾಕಿಲ್ಲ ಸರ್ ಮಗನ. ಅಷ್ಟು ಚೆನ್ನಾಗಿ ಸಾಕಿದ್ದು.